ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಾನು ಬಾದಾಮ್ ಮಿಲ್ಕ್ ಪೌಡರ್ ಹಾಗೆ ಅದೇ ಒಂದು ಬಾದಾಮ್ ಮಿಲ್ಕ್ ಪೌಡರ್ ಅಲ್ಲಿ ಲಡ್ಡು ಕೂಡ ಮಾಡಿದ್ದೀನಿ. ಅದೇ ವಿಡಿಯೋನ ಶೇರ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಫಸ್ಟು ನಾನು ಒಂದು ಬಾಣಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ 2 ಕಪ್ ಆಗುವಷ್ಟು ನಾನು ಬಾದಾಮಿನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಡಂಬಿ, ಸ್ವಲ್ಪನೇ ಸ್ವಲ್ಪ ಪಿಸ್ತಾ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಬಾಣಲಿ ಏನಿದೆ ಬೇಗನೆ ಹೀಟ್ ಆಗೋದ್ರಿಂದ ಬೇಗನೆ ಫ್ರೈ ಮಾಡಿಬಿಟ್ಟೆ. ನಾನು ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಒಂದಿಷ್ಟು ಫ್ರೈ ಆದರೆ ಸಾಕು. ಇನ್ನು ಫ್ರೈ ಆಗಿರುವಂಥ ಈ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಇದನ್ನೆಲ್ಲ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸೊ 2 ಸಲ ಇದನ್ನು ನಾನು ಪೌಡ್ರ್ ಮಾಡ್ಕೊತೀನಿ. ಒಂದೇ ಸಲಿಗೆ ಲೋಡ್ ಜಾಸ್ತಿ ಆಗೋಗುತ್ತೆ, ಕಿಟ್ಟೋಗ್ಬಿಡುತ್ತೆ ಮಿಕ್ಸಿ ಅಂತ ಹೇಳ್ಬಿಟ್ಟು 2 ಸಲ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಒಂದು 5 ಏಲಕ್ಕಿ ಸೇರಿಸ್ಕೊಂಡು, ಅರಿಶಿನ ಸೇರಿಸ್ಕೊಂಡು, ಜೊತೆಗೆ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆನ ನಾನು ಇಲ್ಲಿ ಜಸ್ಟ್ 1 ಕಪ್ ಅಷ್ಟೇ ತೊಗೊಂಡಿದ್ದೀನಿ. ಈ ಪೌಡ್ರು ಹಾಲಿಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗ್ಬೋದು. ನಾನು ಗೆ ಸ್ವಲ್ಪ ಶುಗರ್ ಎಲ್ಲ ಕಮ್ಮಿ ಕೊಡೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಾಲು ಕಾಯಿಸ್ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಈ ಪೌಡ್ರನ್ನ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಹೊಂದುತ್ತೆ ಟೇಸ್ಟು. ಸಾಮಾನ್ಯ ನಾನು ನನ್ನ ಮಗಳಿಗೆ ಹೊರಗಡೆಯಿಂದ ತಂದು ಕೊಡುವಂಥದ್ದು ಅವಾಯ್ಡ್ ಮಾಡ್ತೀನಿ. ಕೊಡೋದೇ ಇಲ್ಲ ಅಂತ ಅವಾಯ್ಡ್ ಮಾಡ್ತೀನಿ. ನಾನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನೇ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ. ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಆಗಿಲ್ಲ, ನಾನೇ ಮಾಡಿದ್ದೀನಿ ಅನ್ನೋದೊಂದು ನೆಮ್ಮದಿ ಸಿಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ನೈಸಾಗಿ ಏನು ಪೌಡ್ರ್ ಮಾಡ್ಕೊಂಡಿಲ್ಲ, ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಲಡ್ಡುನು ಕೂಡ ಮಾಡಬೇಕಲ್ವ, ಹಾಗಾಗಿ ನೆಕ್ಸ್ಟ್ ನಾನು 1-1.5 ಸ್ಪೂನ್ ಅಷ್ಟು ಈ ಪೌಡ್ರನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ಕಾಯಿಸಿರುವಂಥ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಒಂಚೂಮಗೆ ಬಾಯಿಗೆ ಸಿಗ್ತಾ ಇರುತ್ತೆ, ಆಮೇಲೆ ಅವಳು ಕುಡಿಯೋದಿಲ್ಲ. ಹಾಗಾಗಿ ನಾನು ಶೋಧಿಸ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇದೇ ಪೌಡ್ರನ್ನ ಯೂಸ್ ಮಾಡಿ ಲಡ್ಡು ಮಾಡ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡು ಉಂಡೆ ಕಟ್ಟಿದ್ರೆ ಈ ಒಂದು ಲಡ್ಡು ರೆಡಿ ಆಗ್ಬಿಡುತ್ತೆ. ಈ ಒಂದು ರೆಸಿಪಿ 2 in 1 ಅಂತಾನೆ ಹೇಳ್ಬೋದು. ಬೇಕಂದ್ರೆ ಈ ರೀತಿ ಲಡ್ಡು ಕೂಡ ಮಾಡ್ಕೊಬಹುದು, ಬೇಡ ಅಂತ ಹೇಳಿದ್ರೆ ಮಿಲ್ಕ್ ಪೌಡರ್ ತರನು ನಾವು ಯೂಸ್ ಮಾಡ್ಕೊಬಹುದು. ನಾಗ್ಲೇ ಹೇಳ್ದಾಗೆ ಒಂಚೂಮ ಹಾಲೇನು ಜಾಸ್ತಿ ಕುಡಿಯೋದಿಲ್ಲ. ಸೊ ಬೇಕಂದ್ರೆ ಈ ಒಂದು ಲಡ್ಡನ್ನ ಗ್ಲಾಸ್ಗೆ ಹಾಕ್ಬಿಟ್ಟು ಬಿಸಿ ಬಿಸಿ ಹಾಲು ಹಾಕಿದ್ರೆ ಅದು ಮಿಕ್ಸ್ ಆಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಹಾಲ್ ಜೊತೆಗೆ ಬೇಡ ಅಂತ ಹೇಳಿದ್ರೆ ಈ ರೀತಿ ಲಡ್ಡು ಮಾಡ್ಬಿಟ್ಟು ಲಡ್ಡುನು ಕೂಡ ಕೊಟ್ರೆ ನಡೆಯುತ್ತೆ. ಬೆಳಿಗ್ಗೆ ಟೈಮ್ ಅಥವಾ ಸಂಜೆ ಟೈಮ್ ಸ್ನಾಕ್ ಟೈಮ್ಗೆ ಕೊಟ್ರೆ ನನ್ನ ಪಾಪು ವಂಶು ಕೂಡ ಚೆನ್ನಾಗಿ ತಿಂತಾಳೆ. ಆಗ್ಲೇ ರೆಡಿ ಮಾಡಿರುವಂತ ಈ ಒಂದು ಬಾದಾಮ್ ಮಿಲ್ಕ್ಗೆ 1-2 ಕೇಸರಿ ದಳ ಜೊತೆಗೆ ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡೆ. ಸೊ ಬಾದಾಮ್ ಮಿಲ್ಕ್ ಕೂಡ ರೆಡಿ ಆಯ್ತು, ಬಾದಾಮ್ ಲಡ್ಡು ಕೂಡ ರೆಡಿ ಆಯ್ತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.